ಹಾಯ್ ವೆಲ್ಕಮ್ ಟು ಕನ್ನಡ ಟೆಕ್. ಜಿಯೋ ಗಿಗಾಫೈಬರ್ನ ಪ್ರಿವ್ಯೂ ಆಫರ್ಗೆ ಈಗ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಜಿಯೋ.com ಅಲ್ಲಿ ಶುರುವಾಗಿದೆ. ಸೊ ಆ ಒಂದು ಪೇಜ್ನ ಲಿಂಕ್ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಜಿಯೋ ಗಿಗಾಫೈಬರ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಅದೇನಪ್ಪ ಅಂದ್ರೆ ಇಂಟರ್ನೆಟ್ ಅಂದ್ರೆ ಏನು, ಇಂಟರ್ನೆಟ್ ನಮ್ಮ ಬಳಿ ಹೇಗೆ ಬರುತ್ತೆ ಅಂತ ಆ ವಿಡಿಯೋ ಕಾನ್ಸೆಪ್ಟ್. ಆ ವಿಡಿಯೋನ ಮೊದಲು ನೋಡಿ, ಆಮೇಲೆ ಈ ವಿಡಿಯೋ ಬಂದ್ಬಿಟ್ಟು ನೀವು ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಜಿಯೋ ಗಿಗಾಫೈಬರ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮೊದಲೆಲ್ಲ ಬಂದ್ಬಿಟ್ಟು ಲ್ಯಾಂಡ್ಲೈನ್ ಕೇಬಲ್ನ ಮೂಲಕ ನಿಮಗೆ ಒಂದು ಲ್ಯಾಂಡ್ಲೈನ್ ಫೋನ್ ಕನೆಕ್ಷನ್ ಕೊಡ್ತಾ ಇದ್ರಲ್ಲ. ಸೊ ಅದೇ ಕಾನ್ಸೆಪ್ಟಲ್ಲಿ ಬಂದ್ಬಿಟ್ಟು ಜಿಯೋ ಅವರು ಫೈಬರ್ ಆಪ್ಟಿಕ್ ಕೇಬಲ್ಗಳನ್ನು ಅಂಡರ್ಗ್ರೌಂಡ್ ಮೂಲಕ ನಿಮ್ಮ ಮನೆವರೆಗೂ ತರ್ತಾರೆ. ಸೊ ಆ ಕನೆಕ್ಷನ್ ಸ್ಪೀಡ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 1 GB/s ವರೆಗೂ ಇರುತ್ತೆ. ಸೊ ಆ ಒಂದು ಜಿಯೋ ಗಿಗಾಫೈಬರ್ ಕೇಬಲ್ ಅನ್ನ ಜಿಯೋನ ಇಂಟರ್ನೆಟ್ ಟಿವಿ ಬಾಕ್ಸಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಇದರಿಂದ ನಮ್ಮ ಟಿವಿಯಲ್ಲಿ ಬಂದ್ಬಿಟ್ಟು ಇಂಟರ್ನೆಟ್ ಇಂದ ಡೈರೆಕ್ಟ್ ಆಗಿ ಎಲ್ಲ ಚಾನೆಲ್ಗಳನ್ನು ನೋಡ್ಕೋಬಹುದು. ಅದು ಮಾತ್ರ ಅಲ್ಲದೆ ಈ ಒಂದು ಜಿಯೋ ಗಿಗಾಫೈಬರ್ ಕೇಬಲ್ನಲ್ಲಿ ರೂಟರನ್ನು ಅಳವಡಿಸುವುದರ ಮೂಲಕ ನೀವು ನಿಮ್ಮ ಮೊಬೈಲ್ನಲ್ಲಿ ವೈಫೈ ಕನೆಕ್ಟ್ ಮಾಡಿಕೊಂಡು ಅನ್ಲಿಮಿಟೆಡ್ ಆಗಿ ಇಂಟರ್ನೆಟ್ನ ಯೂಸ್ ಮಾಡ್ಕೋಬಹುದು. ವಿಡಿಯೋ ಕಾಲಿಂಗ್ನ ಅನ್ಲಿಮಿಟೆಡ್ ಆಗಿ ಮಾಡ್ಬೋದು, ಮತ್ತೆ ನೀವು ಅನ್ಲಿಮಿಟೆಡ್ ಆಗಿ ವಾಯ್ಸ್ ಕಾಲನ್ನು ಕೂಡ ಮಾಡಬಹುದು. ಮತ್ತೆ ನಿಮ್ಮ ಮನೆಗೆ ಜಿಯೋನ ಸ್ಮಾರ್ಟ್ ಡಿವೈಸ್ಗಳನ್ನು ಕನೆಕ್ಟ್ ಮಾಡೋದರ ಮೂಲಕ ನಿಮ್ಮ ಮನೆಯನ್ನು ಸ್ಮಾರ್ಟ್ ಹೋಮ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಈ ಒಂದು ಜಿಯೋ ಗಿಗಾಫೈಬರ್ ಪ್ರಿವ್ಯೂ ಆಫರ್ನಲ್ಲಿ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗ್ತಿದೆ ಅಂತ ನೋಡೋಣ. ಸೊ ನಿಮಗೆ ಕಾಲಿಂಗ್ ಮತ್ತು ವಿಡಿಯೋ ಕಾಲಿಂಗ್ ಇದೆಲ್ಲ ನಿಮಗೆ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ, ಪ್ಲಸ್ ಇಂಟರ್ನೆಟ್ ಕೂಡ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ 3 ತಿಂಗಳು ಅನ್ಲಿಮಿಟೆಡ್ ಆಗಿ ಫ್ರೀಯಾಗಿ ಟಿವಿಯನ್ನು ನೋಡ್ಕೋಬಹುದು. ಸೊ ನಿಮಗೆ 600ಕ್ಕೂ ಅಧಿಕವಾದ ಟಿವಿ ಚಾನಲ್ಗಳು ಫ್ರೀಯಾಗಿ ಸಿಗ್ತಾ ಇದೆ. ಸೊ ಈ ಒಂದು ಜಿಯೋ ಗಿಗಾಫೈಬರ್ ಪ್ರಿವ್ಯೂ ಆಫರ್ ಬಂದ್ಬಿಟ್ಟು ಕೆಲವೊಂದು ಸಿಟೀಸ್ಗಳಿಗೆ ಮಾತ್ರ ಸಿಗ್ತಾ ಇದೆ. ಸೊ ನೀವು ಬೇಗನೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನವೆಂಬರ್ ಒಳಗೆ ಈ ಒಂದು ಜಿಯೋ ಗಿಗಾಫೈಬರ್ ನಿಮಗೆ ಸಿಕ್ತು ಅಂದರೆ ನಿಮಗೆ 3 ತಿಂಗಳು ಅನ್ಲಿಮಿಟೆಡ್ ಆಗಿ ಟಿವಿಯನ್ನು ನೋಡ್ಕೋಬಹುದು, ಅನ್ಲಿಮಿಟೆಡ್ ಆಗಿ ಇಂಟರ್ನೆಟ್ ಅನ್ನ ನೀವು ಸರ್ವ್ ಮಾಡ್ಕೋಬಹುದು. ಸೊ ಇದರಲ್ಲಿ ಯಾವುದೇ ಲಿಮಿಟ್ ಇಲ್ಲ, 100 MB/s ಸ್ಪೀಡ್ ಇರುತ್ತೆ. ನೀವು ಅನ್ಲಿಮಿಟೆಡ್ ಆಗಿ ಇಂಟರ್ನೆಟ್ನ ಯೂಸ್ ಮಾಡ್ಕೋಬಹುದು, ಅನ್ಲಿಮಿಟೆಡ್ ಆಗಿ ಟಿವಿಯನ್ನು ನೋಡ್ಕೋಬಹುದು. ಸೊ ನವೆಂಬರ್ ಒಳಗೆ ಈ ಒಂದು ಆಫರ್ ನಿಮಗೆ ಸಿಕ್ಕಿದ್ರೆ ಮಾತ್ರ. ಯಾಕಂದ್ರೆ ನವೆಂಬರ್ನ ನಂತರ ಮಂತ್ಲಿ ಪ್ಲಾನ್ಸ್ ಎಲ್ಲ ಅನೌನ್ಸ್ ಆಗುತ್ತೆ. ಅವಾಗ ಬಂದ್ಬಿಟ್ಟು ನಿಮಗೆ ಫ್ರೀಯಾಗಿ ಯಾವುದೇ ಆಫರ್ ಅನ್ನ ಕೊಡೋದಿಲ್ಲ. ಒಂದು ಜಿಯೋ ಗಿಗಾಫೈಬರ್ ಕನೆಕ್ಷನ್ ಅನ್ನ ನೀವು ಪಡ್ಕೋಬೇಕಾದ್ರೆ ಫಸ್ಟ್ ನೀವು ಜಿಯೋ.comಗೆ ಹೋಗಿ ಅಲ್ಲಿ ನೀವು ಫ್ರೀ ರಿಜಿಸ್ಟರ್ ಮಾಡಬೇಕಾಗತ್ತೆ. ಯಾವ ಸಿಟಿಯಲ್ಲಿ ಅಧಿಕವಾದ ರಿಜಿಸ್ಟ್ರೇಷನ್ ಆಗುತ್ತೋ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಆ ಒಂದು ಕನೆಕ್ಷನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಜಿಯೋ ಗಿಗಾಫೈಬರ್ ಕನೆಕ್ಷನ್ ಅನ್ನ ನಿಮ್ಮ ಮನೆಗೆ ಇನ್ಸ್ಟಾಲೇಷನ್ ಮಾಡ್ಕೋಬೇಕಂದ್ರೆ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಆಗಿ 4,500 ರೂಪಾಯಿಯನ್ನ ಮೊದಲೇ ಕಟ್ಟಬೇಕಾಗತ್ತೆ. ಸೊ ಈ ಒಂದು ಅಮೌಂಟ್ ಬಂದ್ಬಿಟ್ಟು ಫುಲ್ಲಿ ರೀಫಂಡ್ ಆಗಿರುತ್ತೆ. ಒಂದು ವೇಳೆ ನಿಮಗೆ ಆ ಕನೆಕ್ಷನ್ ಬೇಡ ಅಂದ್ರೆ ಕನೆಕ್ಷನ್ ತೆಗ್ಸಿದ್ರೆ ನಿಮಗೆ 4,500 ರೂಪಾಯಿ ವಾಪಸ್ ಕೊಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೆ ವೀಕ್ಷಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.